ಓಂ ಶ್ರೀ ಮಂಜುನಾಥಾಯ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಹೀಗೆ ವ್ಯಾಕರಣಶಾಸ್ತ್ರ ಪ್ರವರ್ತಕರಾದ ಮುನಿತ್ರಯರನ್ನು ಪಾಣಿನಿ, ವರರುಚಿ ಮತ್ತು ಭಾಷ್ಯಕಾರರಾದ ಪತಂಜಲಿ ಇವರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ವಿದ್ಯಾಭಿಮಾನಿನಿಯಾದ ಸರಸ್ವತೀ ದೇವಿಗೆ ನಮ್ಮ ನಮನಗಳನ್ನು ಸಮರ್ಪಿಸಿ, ದ್ವಿತೀಯ BA ಸಂಸ್ಕೃತ ಐಚ್ಛಿಕ ವಿದ್ಯಾರ್ಥಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯ ಉಜಿರೆ ಇಲ್ಲಿಯ ಪಾಠ್ಯಭಾಗವನ್ನು ಅಧ್ಯಯನದ ದೃಷ್ಟಿಯಿಂದ ಅರಿತುಕೊಳ್ಳುವುದಕ್ಕಾಗಿ ಪುನಃ ಪುನಃ ಅವುಗಳನ್ನು ಅವಲೋಕನ ಮಾಡುವುದಕ್ಕಾಗಿ ಈ ಪಾಠದ ಪ್ರಸ್ತುತಿಯನ್ನು ಮಾಡ್ತಾ ಇದ್ದೇನೆ. ಅಚ್ ಸಂಧಿ ಪ್ರಕರಣಂ ಅಂತ ಈ ಸಂಧಿ ಪ್ರಕರಣಕ್ಕೆ ಮೊದಲನೇ ನಾಮಕರಣವನ್ನು ಮಾಡಿದ್ದು. ಸಂಧಿಗಳಲ್ಲಿ ಅಚ್ ಸಂಧಿ, ಹಲ್ ಸಂಧಿ, ವಿಸರ್ಗ ಸಂಧಿ, ಪ್ರಕೃತಿ ಭಾವ ಸಂಧಿ ಅಂತ ವಿಭಾಗಗಳನ್ನು ಮಾಡ್ತೇವೆ. ಅದರಲ್ಲಿ ಅಚ್ ಎಂಬ ಪದಕ್ಕೆ ಆದಿರಂತೇನ ಸಹೇತ ಎಂಬ ಸೂತ್ರವನ್ನು ನಾವು ಹಿಂದೆ ಓದಿದ್ದೇವೆ. ಅಂತ್ಯೇನ ಇತಾಸಹ ಆದಿಹಿ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಅಂತ. ಈ ದೃಷ್ಟಿಯಿಂದ ಅಚ್ ಅಂತಂದರೆ ಮಾಹೇಶ್ವರ ಸೂತ್ರದಲ್ಲಿರುವ ಅ ಇ ಉ ಋ ಎ ಓ ಐ ಔ ಇಷ್ಟು ಅಕ್ಷರಗಳನ್ನು ಗ್ರಹಿಸ್ಕೊಳ್ಬೇಕು. ಅಂದರೆ ಅಕಾರ, ಇಕಾರ, ಉಕಾರ, ಋಕಾರ, ಲೃಕಾರ, ಏಕಾರ, ಓಕಾರ, ಐಕಾರ ಹಾಗೂ ಔಕಾರಗಳು ಅಚ್ನಲ್ಲಿ ಸೇರ್ತದೆ ಅಂತ ಇಷ್ಟು ಅಕ್ಷರಗಳು. ಈ 9 ಅಕ್ಷರಗಳು ಸ್ವರಾಕ್ಷರಗಳಲ್ಲಿ ಸೇರ್ತದೆ. ಇದನ್ನು ಅಚ್ ಅಂತ ಕರೀತೇವೆ. ಅಚ್ ಸಂಧಿ ಅಂತಂದರೆ ಸಂಧಿಯಾಗುವಾಗ 2 ಪದಗಳಿರ್ತದೆ ಎನ್ನುವ ಸಾಮಾನ್ಯ ಪರಿಜ್ಞಾನ ನಮಗಿದೆ. ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ ಅಂತ. ಈ ಪೂರ್ವ ಪದದ ಕೊನೆಯಲ್ಲಿ ಸ್ವರಾಕ್ಷರವಿದ್ದು ಅದಕ್ಕೆ ಸ್ವರಾಕ್ಷರವೋ ಅಥವಾ ಇನ್ನೊಂದು ಅಕ್ಷರವೋ ಪರವಾದಾಗ ಉಂಟಾಗುವ ಸಂಧಿಯನ್ನು ಇದನ್ನು ಅಚ್ ಸಂಧಿ ಅಂತ ಕರಿತೇವೆ. ಇದಕ್ಕೆ ಸ್ವರ ಸಂಧಿ ಅಂತ ಇನ್ನೊಂದು ಹೆಸರು ಇದೆ. ಪ್ರಸ್ತುತ ನಾವು ಟೆಕ್ಸ್ಟ್ ಬುಕ್ಕಿನ ಆಧಾರದಲ್ಲಿ ಅಧ್ಯಯನ ಮಾಡಬೇಕಾದ ಸೂತ್ರ, ವೃತ್ತಿ, ಉದಾಹರಣೆಗಳನ್ನು ವಿಮರ್ಶೆ ಮಾಡ್ತಾ, ವಿಶ್ಲೇಷಿಸ್ತಾ, ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡ್ತಾ ಬರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಲಘು ಸಿದ್ಧಾಂತ ಕೌಮುದಿ ವರದರಾಜ ರಚಿಸಿದ್ದು. ಇದರ ಅಚ್ಸಂಧಿ ಪ್ರಕರಣದಲ್ಲಿ ಮೊದಲನೇ ಸಂಧಿಯನ್ನು ಎಣ್ ಸಂಧಿ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ. ಎಣ್ ಸಂಧಿ ಅಂತ. ಸಂಸ್ಕೃತದಲ್ಲಿ ಸಂಧಿಗೆ ನಾಮಕರಣ ಮಾಡುವಾಗ, ಸಂಧಿಯ ಹೆಸರನ್ನು ಇಡುವಾಗ ಯಾವ ಅಕ್ಷರಗಳು ಆದೇಶವಾಗಿ ಬರ್ತದೆ ಎನ್ನುವುದರ ಮೇಲೆ ಸಂಧಿಯ ಹೆಸರನ್ನು ತೀರ್ಮಾನ ಮಾಡಿದ್ದಾರೆ. ಉದಾಹರಣೆಗೆ ಈಗ ಈ ಸಂಧಿಗೆ ಎಣ್ ಸಂಧಿ ಅಂತ ಮೊದಲನೇ ಸಂಧಿಗೆ ಕರೆದರು. ಯಾಕೆ ಎಣ್ ಸಂಧಿ ಅಂತಂದರೆ ಇದರಲ್ಲಿ ಯ ವ ರ ಟ್ ಆಮೇಲೆ ಲ ಇಷ್ಟು ಅಕ್ಷರಗಳು ಬರ್ತದೆ. ಇದರಲ್ಲಿ ಹಲಂತ್ಯಂ ಎಂಬ ಸೂತ್ರದ ಪ್ರಕಾರ ಟ ಎನ್ನುವುದನ್ನು ನಿಷ್ಕಾಸನೆ ತೆಗೆದರೆ, ಲೋಪ ಮಾಡಿದರೆ ಆವಾಗ
ಯ ವ ರ ಲ ಎಂಬ 4 ಅಕ್ಷರಗಳು ಇದರಲ್ಲಿ ಉಳಿತು. ಮಾಹೇಶ್ವರ ಸೂತ್ರದಲ್ಲಿ ಅಕ್ಷರಗಳನ್ನು ನಾವು ಗಮನಿಸಿದರೆ ಹಯವರಟ್ ಅಂತ ಸೂತ್ರ, ಹವನ್ನು ಬಿಟ್ಟಿದ್ದೇವೆ, ಯದಿಂದ ಪ್ರತ್ಯಾಹಾರವನ್ನು ಪ್ರಾರಂಭ ಮಾಡಿದ್ದೇವೆ. ಹಯವರಟ್ ಲಣ್ ಅಂತಿದೆ. ಅಂತ್ಯೇನ ಇತಾಸಹಿತ ಲಣ್ ಎಂಬ ಸೂತ್ರದ ಕೊನೆಯಲ್ಲಿರುವ ಇತ್ತಾದ ನಕಾರದಿಂದ ಕೂಡಿಕೊಂಡು ಆದಿಹಿ, ಆದಿಯ ವರ್ಣವು ಯಾವುದು ಹೇಳಲ್ಪಡ್ತದೆ, ಈಗ ಯ ಅಂತ ಹೇಳಿದ್ದೇವೆ, ಅದರ ಮಧ್ಯದಲ್ಲಿರುವ ವರ್ಣಗಳಿಗೂ ಕೂಡ ಅದೇ ಸಂಜ್ಞೆ ಬರುತ್ತೆ ಅಂತ ಎಣ್ ಅಂದರೆ ಯ ವ ರ ಲಗಳು ಆದೇಶವಾಗಿ ಬರ್ತದೆ. ಆದ್ದರಿಂದ ಇದನ್ನು ಎಣ್ ಸಂಧಿ ಅಂತ ನಾವು ಕರೆದ್ವಿ ಅಂತ. ಎಲ್ಲ ಸಂಧಿಗಳಿಗೂ ಇದೇ ರೀತಿಯಲ್ಲಿ ವ್ಯಾಕರಣದಲ್ಲಿ ನಾಮಕರಣಗಳನ್ನು ಮಾಡ್ತಾ ಬಂದಿದ್ದೇವೆ. ನಾವು ಇವತ್ತು ಅಧ್ಯಯನ ಮಾಡಲಿಕ್ಕಿರುವಂತಹ ಸಂಧಿ ಅದು ಎಣ್ ಸಂಧಿ ಅಂತ. ನಾವು ಶಾಸ್ತ್ರೀಯ ಪ್ರಕ್ರಿಯೆಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗಬೇಕಾಗಿರೋದ್ರಿಂದ, ಆದರೆ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಬಿಟ್ಟು ಸ್ಥೂಲ ವಿಷಯಗಳನ್ನು ತಿಳಿಸುವಂತಹ ಸೂತ್ರಗಳ ಮುಖಾಂತರ ಮಾತ್ರ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತೇವೆ. ಎಣ್ ಸಂಧಿಯನ್ನು ಹೇಳುವ ಸೂತ್ರ, ಎಣ್ ಸಂಧಿ ವಿಧಾಯಕಂ ಸೂತ್ರಂ, ಇಕೋ ಎಣಚಿ ಅಂತ ಸೂತ್ರ. ಇಕೋ ಎಣಚಿ ಎಂಬುದು ಇದು ಸೂತ್ರ. ಯಾವ ಸೂತ್ರ? ಇದು ಎಣ್ ಸಂಧಿಯನ್ನು ಹೇಳುವ ಸೂತ್ರ. ಈ ಸೂತ್ರ ಎನ್ನುವುದು 6ನೇ ಅಧ್ಯಾಯದ 1ನೇ ಪಾದದ 77ನೆಯ ಸೂತ್ರ. ಪಾಣಿನಿ ಮಹರ್ಷಿಗಳು ಅಷ್ಟಾಧ್ಯಾಯಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ 8 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯದಲ್ಲಿಯೂ 4 ಪಾದಗಳಿದೆ. ಒಂದೊಂದು ಪಾದದಲ್ಲಿಯೂ ಅನಿಯಮಿತವಾದಂತಹ ಸೂತ್ರಗಳಿವೆ. ಇಷ್ಟೇ ಅಂತಿಲ್ಲ, ಹೆಚ್ಚು ಕಡಿಮೆ ಸೂತ್ರಗಳು ಬರುತ್ತೆ. ಆದ್ದರಿಂದ ಈ ಪ್ರತಿ ಸೂತ್ರದ ಮುಂದೆ ಕೊಡುವಂತಹ ಈ ಸಂಖ್ಯೆಗಳು, ಮೊದಲನೆಯದ್ದು ಅಧ್ಯಾಯದ ಸಂಖ್ಯೆಯನ್ನು, ಎರಡನೆಯದ್ದು ಪಾದದ ಸಂಖ್ಯೆಯನ್ನು, ಮೂರನೆಯದ್ದು ಸೂತ್ರ ಸಂಖ್ಯೆಯನ್ನು ಸೂಚಿಸುತ್ತದೆ. ಅಂದರೆ ಇಕೋ ಎಣಚಿ ಎಂಬ ಸೂತ್ರ ಪಾಣಿನಿಯ ಅಷ್ಟಾಧ್ಯಾಯಿ ಎಂಬ ಗ್ರಂಥದಲ್ಲಿ 6ನೇ ಅಧ್ಯಾಯದ 1ನೇ ಪಾದದಲ್ಲಿ ಬರುವ 77ನೆಯ ಸೂತ್ರ ಅಂತ ಅರ್ಥ, ಇಕೋ ಎಣಚಿ ಅಂತ. ಯಾಕೆ ಈ ಸೂತ್ರದ ಸಂಖ್ಯೆಗಳು ನಮಗೆ ಬೇಕು ಅಂತಂದರೆ, ಅನೇಕ ಪ್ರಕ್ರಿಯೆಗಳನ್ನು ಮಾಡುವಾಗ ಮುಂದೆ ಪೂರ್ವತ್ರ ಸಿದ್ಧಂ ಅಂತ ಸೂತ್ರ ಬರ್ತದೆ. ಆ ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ಸೂತ್ರದ ಆನುಪೂರ್ವಿ ಅನ್ನೋದು ತುಂಬ ಪ್ರಮುಖವಾದದ್ದು. ಆದ್ದರಿಂದ ಇದು ನಮಗೆ ಬೇಕು. ಮುಂದಿನ ಹಂತದಲ್ಲಿ ವ್ಯಾಕರಣವನ್ನು ಅರ್ಥೈಸುವಾಗ ಇದು ಬೇಕಾಗುತ್ತದೆ. ಅಸ್ತು ಪ್ರಕೃತಂ ಅನುಸರಾಮಃ. ಇಕೋ ಎಣಚಿ ಎಂಬುದು ಸೂತ್ರ. ಈ ಸೂತ್ರದಲ್ಲಿ ಎಷ್ಟು ಪದಗಳಿದೆ ಅನ್ನೋದನ್ನು ಪದ ವಿಭಾಗ ಮಾಡಬೇಕು. ಮೊದಲು ಪದ ಅಂತಂದರೆ ಸುಪ್ತಿಂಗಂತಂ ಪದಂ ಅಂತ ಈ ಹಿಂದೆ ಹೇಳಿದ್ದೇವೆ ನಾವು. ಸುಬಂತಂ ತಿಂಗಂತಂಚ ಪದ ಸಂಜ್ಞಂ ಸ್ಯಾತ್ ಅಂತ. ಅದರಿಂದ ಇಕಹ ಎನ್ನುವುದು ಒಂದು ಪದ. ಇಕಹ, ಇಕೋ ಅಂತಿದ್ದದ್ದು ಇಕಹ ಅಂತ ಆಗ್ತದೆ. ಎಣ್ ಅಂತ ಹೇಳೋದು 2ನೆಯ ಪದ. ಅಚಿ ಎಂಬುದು 3ನೆಯ ಪದ. ಹೀಗೆ ಇಕೋ ಎಣಚಿ ಎಂಬ ಸೂತ್ರದಲ್ಲಿ 3 ಪದಗಳಿದೆ. ಇಕಹ, ಎಣ್, ಅಚಿ ಅಂತ. ಈ ಸೂತ್ರದ ವೃತ್ತಿ ಏನು, ಸೂತ್ರ ಏನು ಅರ್ಥವನ್ನು ಹೇಳ್ತದೆ ಎನ್ನುವುದನ್ನು ವೃತ್ತಿಯಲ್ಲಿ ವಿವರಿಸ್ತಾರೆ. ಇದು ಋಷಿತ್ರಯರು ಮುನಿತ್ರಯರು ವೃತ್ತಿಯನ್ನು ಹೇಳಲಿಲ್ಲ. ವೃತ್ತಿಯನ್ನು ಮತ್ತೆ ಪ್ರಕ್ರಿಯೆಯನ್ನು ಮಾಡುವಾಗ ವೃತ್ತಿಯನ್ನು ನಿರ್ಮಾಣ ಮಾಡಿದ್ದು. ವೃತ್ತಿ ಏನು ಹೇಳುತ್ತೆ ಅಂತಂದರೆ, ಇಕಹ ಸ್ಥಾನೆ ಎಣ್ ಸ್ಯಾತ್, ಇಕಹ ಸ್ಥಾನೆ ಎಣ್ ಸ್ಯಾತ್ ಅಚಿ ಸಂಹಿತಾಯಾಂ ವಿಷಯೇ. ಸಂಹಿತಾಯಾಂ ವಿಷಯೇ ಇದು ವೃತ್ತಿ. ಇಕೋ ಎಣಚಿ ಸೂತ್ರ. ಇಕಹ ಸ್ಥಾನೆ ಎಣ್ ಸ್ಯಾತ್ ಅಚಿ ಸಂಹಿತಾಯಾಂ ವಿಷಯೇ ಅಂತ. ಇದು ಬೇಕಾದರೆ
ನಮಗೆ ಇನ್ನೂ ಸ್ಪಷ್ಟ ಅರ್ಥ ಆಗುವ ದೃಷ್ಟಿಯಿಂದ ಸೂತ್ರಂ ಅಂತ ಬರ್ಕೊಂಡ್ವಿ. ಇಲ್ಲಿ ವೃತ್ತಿ ಅಂತ ಬರ್ಕೊಂಡು ವಿವರವನ್ನು ಮುಂದೆ ಮಾಡ್ಕೊಂಡು ಹೋದ್ವಿ. ಸೂತ್ರ ಇಕೋ ಎಣಚಿ ವೃತ್ತಿ ಇಕಃ ಸ್ಥಾನೆ ಎಣ್ ಸ್ಯಾತ್ ಅಚಿ ಸಂಹಿತಾಯಾಮ್ ವಿಷಯೇ ಅಂತ. ಈ ಸೂತ್ರದ ಅರ್ಥ ಏನು ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ನಾವು ಗ್ರಹಿಸಿಕೊಳ್ಳೋಣ. ಇಲ್ಲಿ ಇಕಃ ಎಂಬುದು, ಇಕಃ ಎನ್ನುವಂಥದ್ದು ಇಕ್ ಎಂಬ ಪ್ರತ್ಯಾಹಾರದ ಷಷ್ಠೀ ವಿಭಕ್ತಿ ಏಕವಚನದ ರೂಪ ಇಕಃ ಅಂತಾಯಿತು. ಇಕ್ ಎಂಬ ಪ್ರತ್ಯಾಹಾರದಲ್ಲಿ ಯಾವ್ಯಾವ ಅಕ್ಷರಗಳಿದೆ? ಇಕ್ ಎಂಬ ಪ್ರತ್ಯಾಹಾರದಲ್ಲಿ ಇಲ್ಲಿ ಮುಂದೆ ತೋರಿಸ್ತಾ ಹೋಗ್ತೇನೆ. ಈ ಉ ಋ ಋ ಅಂತ 4 ಅಕ್ಷರಗಳು ಇವೆ ಇಕ್ ಎಂಬುದರಲ್ಲಿ. ಇಕಃ ಸ್ಥಾನೇ ಅಂತ ವೃತ್ತಿಯಲ್ಲಿ ಹೇಳಿದ್ವಿ. ಇಕಃ ಅಂತಂದರೆ ಇಕಃ ಸ್ಥಾನೇ ಇತ್ಯರ್ಥ. ಇಕ್ ವರ್ಣಗಳ ಸ್ಥಾನದಲ್ಲಿ ಅಂದರೆ ಈ ಉ ಋ ಋ ವರ್ಣಗಳ ಸ್ಥಾನದಲ್ಲಿ ಇಕಃ ಸ್ಥಾನೇ. ಮುಂದೆ ಅಚಿ ಅಂತ ಎಣ್ ಸ್ಯಾತ್, ಕ್ಷಮಿಸಿ, ಎಣ್ ಸ್ಯಾತ್ ಅಂತ ಹೇಳಿದ್ದಾರೆ. ಎಣ್ ಸ್ಯಾತ್ ಅಂತ ಹೇಳ್ತಾನೆ. ಇದರಲ್ಲಿ ಎಣ್ ಅಂತಂದರೆ ಯ ವ ರ ಲ ಎಂಬ 4 ವರ್ಣಗಳು ಇದೆ. ಎಣ್ ಸ್ಯಾತ್ ಅಂದರೆ ಈ ಉ ಋಗಳ ಸ್ಥಾನದಲ್ಲಿ ಯ ವ ರ ಲಗಳು ಆದೇಶವಾಗಿ ಬರುತ್ತದೆ ಅಂತ ಅರ್ಥ ಆಯ್ತು. ಯಾವಾಗ ಅಂತ ಪುನಃ ಪ್ರಶ್ನೆ ಬಂದರೆ ಅಚಿ ಅಂತ ಶಬ್ದ ಪ್ರಯೋಗವನ್ನು ಮಾಡ್ತಾನೆ. ಅಚಿ ಅಂತ. ಅಚ್ ಅಂದರೆ ಏನು ಅಂತ ಹಿಂದೆ ಹೇಳಿದೆವು ನಾವು, ಸ್ವರಾಕ್ಷರಗಳು ಅಂತ ಹೇಳಿದೆವು ನಾವು. ಅಚ್ ಎಂಬುದರ ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಅಚಿ ಅಂತ ಪ್ರಯೋಗ ಆಗತ್ತೆ. ಅಲ್ಲಿಗೆ ವಿಭಕ್ತ್ಯರ್ಥವನ್ನು ಇಟ್ಕೊಂಡು ಸೂತ್ರಾರ್ಥವನ್ನು ನಾವು ಮಾಡುವುದಾದರೆ ಇಕ್ ವರ್ಣಗಳ ಸ್ಥಾನದಲ್ಲಿ ಎಣ್ ವರ್ಣಗಳು ಬರುತ್ತವೆ. ಅಚ್ ವರ್ಣಗಳು ಪರದಲ್ಲಿ ಇರುವಾಗ ಅಂತ ಅರ್ಥವನ್ನು ಹೇಳಿದ್ವಿ. ಅಚಿ ಎಂಬುದಕ್ಕೆ ಹಾಗರ್ಥ, ಅಚ್ ವರ್ಣಗಳು ಪರದಲ್ಲಿ ಇರುವಾಗ. ಇಷ್ಟು ವ್ಯವಸ್ಥೆಗಳಿದ್ದರೂ ಅಲ್ಲಿ ನಿಯಮಿತವಾಗಿ ಸಂಧಿಯನ್ನು ಮಾಡಬೇಕು ಅಂತ ನಿಯಮ ಇಲ್ಲ. ಅದಕ್ಕೆ ಹೇಳ್ತಾನೆ ಸಂಹಿತಾಯಾಮ್ ವಿಷಯೇ ಅಂತ ಅರ್ಥ. ಪರಸನ್ನಿಕರ್ಷ ಸಂಹಿತಾ ಅಂತ ಹಿಂದೆ ಒಂದು ಸೂತ್ರದಲ್ಲಿ ವಿವರವನ್ನು ಹೇಳಿದೆವು ನಾವು. ವರ್ಣಾನಾಂ ಅತಿಶಯಿತಃ ಸನ್ನಿಧಿ ಸಂಹಿತಾ ಸಂಜ್ಞಃ ಸ್ಯಾತ್ ಅಂತ. ಸಂಹಿತಾಯಾಮ್ ವಿಷಯ, ವರ್ಣಗಳನ್ನು ಸೇರಿಸಬೇಕು ಎಂಬ ಅಪೇಕ್ಷೆ ಇದ್ದಾಗ, ಕರ್ತೃವಿಗೆ ಅದರ ಅಪೇಕ್ಷೆ ಇರಬೇಕು, ಅದರ ಅಪೇಕ್ಷೆ ಇದ್ದಾಗ ಸಂಹಿತಾಯಾಮ್ ವಿಷಯ, ವರ್ಣಗಳನ್ನು ಪರಸ್ಪರ ಜೋಡಿಸಬೇಕು ಸೇರಿಸಬೇಕು ಎಂಬ ವಿಷಯ ಇದ್ದಾಗ, ಅಪೇಕ್ಷೆ ಇದ್ದಾಗ ಇಕ್ ವರ್ಣಗಳ ಸ್ಥಾನದಲ್ಲಿ ಎಣ್ ವರ್ಣ ಎನ್ನುವುದು ಬರ್ತದೆ, ಸ್ವರಾಕ್ಷರ ಪರದಲ್ಲಿ ಇರುವಾಗ ಅಂತ. ಇಷ್ಟು ಅರ್ಥ ಆಯಿತು. ಅಲ್ಲಿಗೆ ಪುನಃ ಸೂತ್ರಂ ಅವಲೋಕಯಾಮಃ. ಸೂತ್ರಂ ಎಣ್ ಸಂಧಿ ವಿಧಾಯಕಂ ಸೂತ್ರಂ ಇಕೋ ಎಣಚಿ ಇತಿ. ತತ್ರ ಇಕಃ ಎಣ್ ಅಚಿ ಇತಿ ಪದತ್ರಯಂ ವಿದ್ಯತೆ. ವೃತ್ತಿ ಇಕಃ ಸ್ಥಾನೇ ಎಣ್ ಸ್ಯಾತ್ ಅಚಿ ಸಂಹಿತಾಯಾಮ್ ವಿಷಯೇ ಅಂತ. ಕನ್ನಡದಲ್ಲಿ ಇದಕ್ಕೆ ಅರ್ಥ ಏನು? ಇಕ್ ವರ್ಣಗಳ ಸ್ಥಾನದಲ್ಲಿ ಎಣ್ ವರ್ಣಗಳು ಬರುತ್ತದೆ, ಸ್ವರಾಕ್ಷರವು ಪರದಲ್ಲಿ ಇರುವಾಗ ಅಂತ ಆಯಿತು. ಇವಾಗ ಪ್ರಕ್ರಿಯೆಯನ್ನು ಒಟ್ಟಿಗೆ ನೋಡ್ತಾ ಹೋಗೋಣ. ಸುಧೀ ಧನಚಿಹ್ನಂ ಉಪಾಸ್ಯಃ ಅಂತ ಇದೆ. ಹೀಗಿರುವಾಗ ಸುಧೀ ಧನಚಿಹ್ನಂ ಉಪಾಸ್ಯಃ ಇತಿ ಸ್ಥಿತೆ. ಹೀಗಿರುವಾಗ ಸುಧೀ ಎಂಬುದು ಪೂರ್ವ ಪದ, ಉಪಾಸ್ಯಃ ಎಂಬುದು ಉತ್ತರ ಪದ. ಸಂಧಿಯಲ್ಲಿ 2 ಪದಗಳಿರುತ್ತೆ ಅಂತ ಹೇಳಿದ್ನಲ್ಲ, ಪೂರ್ವ ಪದ ಉತ್ತರ ಪದ. ಈಗ ಪೂರ್ವ ಪದವನ್ನು ನಾವು ವಿಭಜಿಸಿದರೆ ಅಂದರೆ ಸ್ ಉ
ಧ ಈ ಅಂತಾಯಿತು. ಸುಧೀ ಎಂಬುದನ್ನು ವಿಭಾಗ ಮಾಡಿದ್ವಿ. ಉಪಾಸ್ಯ ಎಂಬಲ್ಲಿ ಉ ಮುಂದಿಂದು ಅಷ್ಟು ಪ್ರಮುಖ ಅಲ್ಲ. ಇವಾಗ ಪ ಆ ಸ ಯ ಅಹ ಅಂತ ಬರ್ತದೆ. ಸು ಸ ಉ ಧ ಇ ಪ್ಲಸ್ ಉ ಪ ಆ ಸ ಯ ಅಹ ಅಂತ ರೂಪ ಆಗ್ತದೆ, ಅಥವಾ ಯ ಅಂತ ಬೇಕಾದರೆ ಇಟ್ಕೊಬೋದು. ಇವಾಗ ಇಕೋ ಎಣಚಿ ಎಂಬ ಸೂತ್ರದ ಪ್ರಕಾರ ಇಕ್ವರ್ಣಗಳ ಸ್ಥಾನದಲ್ಲಿ ಎಣ್ವರ್ಣ ಬರ್ತದೆ ಸ್ವರ ಪರದಲ್ಲಿ ಇರುವಾಗ ಅಂತ ಹೇಳಿದೆ. ಇಲ್ಲಿ ಉ ಎಂಬ ಅಕ್ಷರ ಪರದಲ್ಲಿ ಇದೆ, ಆದ್ದರಿಂದ ಇದು ಸ್ವರಾಕ್ಷರವಾಯಿತು. ಉ ಎಂಬುದು ಪರದಲ್ಲಿದೆ ಅಂತ ಆಯಿತು. ಅಚಿ ಎಂಬುದಕ್ಕೆ ಉತ್ತರ ಸಿಕ್ಕಿತ್ತು. ಸ್ವರಾಕ್ಷರ ಪರದಲ್ಲಿದೆ. ಪೂರ್ವ ಪದದಲ್ಲಿ ಯಾವ ಅಕ್ಷರ ಇದೆ? ಇಕಹ ಅಂತ ಹೇಳಿದ್ದೇವೆ. ಈ ಉ ಋಗಳಿಗೆ ಅಂತ ಹೇಳಿದ್ದೇವೆ. ಇವಾಗ ಇಲ್ಲಿ ಒಂದು ಉಕಾರ ಉಂಟು, ಆಮೇಲೆ ಮುಂದ್ಗಡೆ ಕೊನೆಯಲ್ಲಿ ಒಂದು ಈಕಾರ ಉಂಟು. ಈ ಎರಡರಲ್ಲಿ ಯಾವುದನ್ನು ಗ್ರಹಿಸಬೇಕು ನಾವು? ಸ್ವರವು ಉಕಾರವು ಪರದಲ್ಲಿ ಇರುವಾಗ ಎಣ್ಣು ಬರೋದು ಈ ಎಂಬುದಕ್ಕೆ ಬರ್ತದೆಯಾ ಅಥವಾ ಉ ಎಂಬುದಕ್ಕೆ ಬರ್ತದೆಯಾ ಅಂತ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ನಮಗೆ ಸಮಸ್ಯೆ ಬರ್ತದೆ. ಆವಾಗ ಪಾಣಿನಿ ಮಹರ್ಷಿಗಳು ನಮಗೆ ತಿಳಿಸಿಕೊಡ್ತಾರೆ. ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ, ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ, ಇದೊಂದು ಸೂತ್ರ. ಇದು ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ 1ನೇ ಅಧ್ಯಾಯದ 1ನೇ ಪಾದದ 66ನೇ ಸೂತ್ರ ನೋಡಿ. ಇಕೋ ಎಣಚಿ 6ನೇ ಅಧ್ಯಾಯದಲ್ಲಿ ಬರುತ್ತೆ. ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅನ್ನೋದು 1ನೇ ಅಧ್ಯಾಯದಲ್ಲಿ ಬರುವಂತಹ ಸೂತ್ರ. ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ. ನಮ್ಮ ಸಮಸ್ಯೆ ಇರುವುದು ಎಲ್ಲಿ ಅಂತಂದರೆ, ಸ್ವರಾಕ್ಷರವಾದ ಉಕಾರ ಪರದಲ್ಲಿರುವಾಗ ತತ್ಪೂರ್ವದಲ್ಲಿ ಇರುವ ಈಕಾರ ಮತ್ತು ಊಕಾರ ಮಧ್ಯಗಳಲ್ಲಿ ಯಾವುದಕ್ಕೆ ಎಣ್ಣು ತರಬೇಕು ಅಂತ ನಮಗೆ ಜಿಜ್ಞಾಸೆ ಬಂದಿರೋದು. ಸಾಮಾನ್ಯವಾಗಿ ಹೇಳುವಾಗ ಈಕಾರದ ಸ್ಥಾನದಲ್ಲಿ ಹೇಳ್ಬೋದು, ಆದರೆ ಉಕಾರವು ಕೂಡ ಗ್ರಾಹ್ಯವಾಗ್ತದೆ. ಆ ದೃಷ್ಟಿಯಿಂದ ಈ ಸೂತ್ರವನ್ನು ಇಲ್ಲಿ ಪ್ರಸ್ತುತವಾಗಿ ನಾವು ಹೇಳಿದ್ದೇವೆ. ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ. ಏನು ಹೇಳ್ತದೆ ಈ ಸೂತ್ರ? ಸಪ್ತಮಿ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ, ಸಪ್ತಮಿ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಎಂಬುದು ವೃತ್ತಿ. ಹೇಗೆ? ಸಪ್ತಮೀ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಅಂತ. ಅಂದರೆ ಸೂತ್ರದಲ್ಲಿ ಯಾವುದೇ ಪದವನ್ನು ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿದ್ದಿದ್ರೆ ಅದರಿಂದಾಗಿ ಉಂಟಾಗುವಂತಹ ಕಾರ್ಯ ಯಾವುದಿದೆಯೋ ಅದರ ಸಾಕ್ಷಾತ್ ಪೂರ್ವದಲ್ಲಿರುವಂತಹ ವರ್ಣಕ್ಕೆ ಬರುತ್ತದೆ ಅಂತ ಈ ಸೂತ್ರದ ಅರ್ಥ. ಸಪ್ತಮಿ ನಿರ್ದೇಶೇನ ನೋಡಿ, ಸೂತ್ರದಲ್ಲಿ ನೋಡಿ, ಇಕೋ ಎಣಚಿ ಅಂತ ಸೂತ್ರ ಇದೆ. ಈ ಅಚಿ ಎಂಬುದು ಸಪ್ತಮಿ ವಿಭಕ್ತಿ ಅಂತವಾಗಿ, ಅಚ್ ಶಬ್ದದ ಸಪ್ತಮಿ ವಿಭಕ್ತಿ ಅಂತ ನಾನು ಹೇಳಿದ್ದೆ. ಸಪ್ತಮಿ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ಅಂದರೆ ಅಚ್ ಅಕ್ಷರವು ಪರದಲ್ಲಿ ಇರುವಾಗ ಎಣ್ಣು ಬರ್ತದೆ ಅಂತ ಹೇಳಿತ್ತು. ಹಾಗೆ ಹೇಳಿದಾಗ ಸಪ್ತಮಿ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ
ವರ್ಣಾಂತರೇಣ ಅದರ ಸಾಕ್ಷಾತ್ ಪೂರ್ವದಲ್ಲಿರುವ ವರ್ಣಕ್ಕೆ ಬರುತ್ತೆ, ಮಧ್ಯದಲ್ಲಿ ಅಂತರ ಇರಬಾರ್ದು, ಗ್ಯಾಪ್ ಇರಬಾರ್ದು. ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ, ಇದು ಸಪ್ತಮಿ ನಿರ್ದೇಶದಿಂದ ವಿಧೀಯಮಾನವಾದಂತಹ ವರ್ಣ ಊ ಎಂಬುದು. ಎಂಬುದು ಬರ್ತದೆ ಅಂತ ಹೇಳಿದ್ದೇವೆ. ಎಲ್ಲಿ ಬರ್ತದೆ ಅಂತ ಹೇಳುವಾಗ ನಾವು ಈ ಮತ್ತೆ ಊ ಅಂತ ಎರಡು ಅಕ್ಷರವನ್ನು ಗ್ರಹಿಸಿಕೊಂಡ್ವಿ. ಈ ಸೂತ್ರ ಹೇಳುತ್ತೆ ಈ ಉಕಾರದ ಸಾಕ್ಷಾತ್ ಪೂರ್ವದಲ್ಲಿರುವ ಈಕಾರ ಉಂಟಲ್ಲ, ಈಕಾರದ ಸ್ಥಾನದಲ್ಲಿ ವರ್ಣ ಬರ್ತದೆ ಅಂತ ಇದು ಹೇಳುತ್ತೆ. ಸಪ್ತಮಿ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಅಂತ ನಾವಿದನ್ನು ಹೇಳಿದ್ವಿ. ಹಾಗಾಗಿ ಉಕಾರದ ಸಾಕ್ಷಾತ್ ಪೂರ್ವದಲ್ಲಿರುವ ಈಕಾರಕ್ಕೆ ವರ್ಣ ಎನ್ನುವುದು ಆದೇಶವಾಗಿ ಬರುತ್ತೆ ಅಂತ ಆಯಿತು. ಈಗ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಸುಧೀ, ಸುಧ್, ಈ ಎನ್ನುವುದನ್ನು ಪ್ರತ್ಯೇಕ ಇಟ್ಕೊಳ್ಳೋಣ. ಸುಧೀ ಉ ಪಾಸ್ಯ ಇಟ್ಕೊಳ್ಳೋಣ. ಇವಾಗ ಈಕಾರ ಮತ್ತು ಉಕಾರ ಇದೆರಡನ್ನ ಇಟ್ಕೊಂಡು ಪ್ರಕ್ರಿಯೆಯನ್ನು ಮುಂದೆ ಮಾಡ್ತಾ ಹೋಗೋಣ. ಸ್ವರಾಕ್ಷರವು ಪರದಲ್ಲಿರುವಾಗ ಅದರ ಸಾಕ್ಷಾತ್ ಪೂರ್ವದಲ್ಲಿರುವ ವರ್ಣಕ್ಕೆ ವರ್ಣ ಆದೇಶವಾಗಿ ಬರುತ್ತೆ ಅಂತ ಹೇಳ್ತದೆ. ಏನು ಬರ್ತದೆ? ವರ್ಣ ಬರ್ತದೆ. ಅಂತಂದರೆ ನಾವು ತೋರಿಸಿದ್ವಾಗ ಯ ವ ರ ಲ ಅಂತ ಈ 4 ವರ್ಣಗಳು ಆದೇಶವಾಗಿ ಬರುತ್ತೆ ಅಂತ ಹೇಳುತ್ತೆ. ಅಲ್ಲಿ ಒಂದು ವರ್ಣ ಬರ್ತದೆ ಅಂತ ಹೇಳಲಿಲ್ಲ, ಆದೇಶ ಸ್ಯಾತ್, ವರ್ಣ ಬರ್ತದೆ ಅಂತ ಹೇಳಿತು. ಯನು ಬರ್ಬೋದು, ವನು ಬರ್ಬೋದು, ರ ಕೂಡ ಬರ್ಬೋದು, ಲ ಕೂಡ ಬರ್ಬೋದು. ನಮ್ಮ ಸಾಮಾನ್ಯ ತಿಳುವಳಿಕೆ ಏನು ಹೇಳುತ್ತೆ? ಇಕ್ ಎಂಬಲ್ಲಿ ಈ ಉ ಋ 4 ಅಕ್ಷರ ಇದೆ. ಎಂಬಲ್ಲಿ ಯ ವ ರ ಲ 4 ಅಕ್ಷರ ಇದೆ. ಒಂದು ಅಕ್ಷರದ ಸ್ಥಾನದಲ್ಲಿ ಇನ್ನೊಂದು ಅಕ್ಷರ ಬರಬೇಕು ಅಂದರೆ ಕ್ರಮವಾಗಿ ಬರ್ತದೆ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೇವೆ. ಆದರೆ ಅದನ್ನು ಸೂತ್ರದಿಂದಲೇ ನಿರ್ದೇಶ ಮಾಡಿ ತೋರಿಸ್ತಾನೆ ಪಾಣಿನಿ ಮಹರ್ಷಿ. ಸ್ಥಾನೇ ಅಂತರತಮಃ, ಸ್ಥಾನೇಂತರತಮಃ. ಇದೊಂದು ಸೂತ್ರ, ಸ್ಥಾನೇಂತರತಮಃ ಅಂತ. 1ನೇ ಅಧ್ಯಾಯದ 1ನೇ ಪಾದದ 50ನೆಯ ಸೂತ್ರ. ಈ ಸೂತ್ರ ಏನು ಹೇಳ್ತದೆ ಅಂತಂದರೆ, ಪ್ರಸಂಗೇ ಸತಿ ಸದೃಶತಮಃ ವರ್ಣಃ ಆದೇಶಃ ಸ್ಯಾತ್ ಅಂತ. ಪ್ರಸಂಗೇ ಸತಿ ಸದೃಶತಮಃ ವರ್ಣಃ ಆದೇಶಃ ಸ್ಯಾತ್ ಅಂತ. ಇವಾಗ ನಮ್ಮ ಸಮಸ್ಯೆ ಇರುವುದು ಸುಧೀ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಈಕಾರಕ್ಕೆ ಆದೇಶವಾಗಿ ಬರ್ತದೆ ಅಂತಾಯಿತು, ಯಾವ ರಾಲಗಳು ಬರ್ತದೆ ಅಂತಾಯಿತು. ಈ 4ರಲ್ಲಿ ಯಾವ ರಾಲಗಳಲ್ಲಿ ಈಕಾರದ ಸ್ಥಾನದಲ್ಲಿ ಯಾವುದು ಬರಬೇಕು ಅಂತ ಜಿಜ್ಞಾಸೆ ಬಂದಾಗ, ಇಂತಹ ಸಂದರ್ಭಗಳಲ್ಲಿ ಅತ್ಯಂತ ಸದೃಶವಾದ ವರ್ಣವು ಆದೇಶವಾಗಿ ಬರುತ್ತದೆ ಅಂತ ಈ ಸೂತ್ರ ಹೇಳುತ್ತೆ. ಪ್ರಸಂಗೇ ಸತಿ ಪರಿಸ್ಥಿತಿ ಉಂಟಾದಾಗ ಅಂತ ಅರ್ಥ. ಸದೃಶತಮಃ ವರ್ಣ, ಸದೃಶಃ, ಸದೃಶತರಃ, ಸದೃಶತಮಃ, ಅತ್ಯಂತ ಸಮೀಪದ ವರ್ಣವು ಆದೇಶವಾಗಿ ಬರುತ್ತದೆ. ಹಾಗಾದರೆ ಯಾವ ವರ್ಣಕ್ಕೆ ಯಾವ ವರ್ಣ ಎನ್ನುವುದು ಅತ್ಯಂತ ಸಮೀಪ ತೀರ್ಮಾನ ಮಾಡೋದು ಹೇಗೆ ಅಂತಂದರೆ, ನಾವು ಹಿಂದಿನ ಸೆಮಿಸ್ಟರ್ನಲ್ಲಿ ನಿಮಗೆ ಸಾವರ್ಣ್ಯವನ್ನು ಹೇಳಿದ್ದೇವೆ. ಸವರ್ಣ ಸಂಜ್ಞೆಯನ್ನು ಹೇಳುವಂತಹ ಸೂತ್ರವನ್ನು ಹೇಳಿದ್ದೇವೆ. ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ತಾಲ್ವಾದಿಸ್ಥಾನಂ ಆಭ್ಯಂತರ ಪ್ರಯತ್ನಶ್ಚ ಇತಿ ಏತತ್ ದ್ವಯಂ ಯಸ್ಯ ಯೇನ ತುಲ್ಯಂ ತತ್ ಮಿಥ ಸವರ್ಣ ಸಂಜ್ಞಂ ಸ್ಯಾತ್ ಅಂತ. ವರ್ಣೋತ್ಪತ್ತಿ ಸ್ಥಾನ
ಮತ್ತು ಆಭ್ಯಂತರ ಪ್ರಯತ್ನ ಇವೆರಡನ್ನು ಇಟ್ಕೊಂಡು ಹೇಗೆ ವರ್ಣಗಳಲ್ಲಿ ಅತ್ಯಂತ ಸಮೀಪದ ವರ್ಣ ಯಾವುದು ಅಂತ ತೀರ್ಮಾನ ಮಾಡುವುದು ಎನ್ನುವ ಉದಾಹರಣೆ ಸಹಿತ ನಿಮಗೆ ತೋರಿಸಿದ್ದೇವೆ. ಅದರ ಪ್ರಕಾರ ಈಕಾರದ ಸ್ಥಾನದಲ್ಲಿ ಈಕಾರಕ್ಕೆ ಅತ್ಯಂತ ಸಮೀಪದ ವರ್ಣ ಎನ್ನುವುದು ಈಕಾರ ಆಗ್ತದೆ. ಇಚು ಯಶಾನಾಂ ತಾಲು ಇಕಾರ ಯಕಾರ ಎಲ್ಲ ಒಂದೇ ಕಡೆ ಹುಟ್ಟುವಂತಹ ವರ್ಣಗಳು. ಅತ್ಯಂತ ಸಮೀಪದ ವರ್ಣ ಎನ್ನುವುದು ಯಕಾರ ಆಗತ್ತೆ. ಆದ್ದರಿಂದ ಈಕಾರದ ಸ್ಥಾನದಲ್ಲಿ ಯು ಎನ್ನುವುದು ಬಂದರೆ ಸು ಧ ಈ ಅಂತ ಇತ್ತು. ಇವಾಗ ಈಕಾರ ಹೋಯಿತು, ಈಕಾರ ಹೋಯಿತು. ಆ ಈಕಾರದ ಸ್ಥಾನದಲ್ಲಿ ಯು ಎನ್ನುವುದು ಆದೇಶವಾಗಿ ಬಂತು. ಯಾವ ರಲಗಳು ಆದೇಶವಾಗಿ ಬರುತ್ತೆ ಅಂತ ನಾವು ಹೇಳಿದ್ವಿ. ಎಂಬ ಸೂತ್ರದಲ್ಲಿ ವ್ಯಂಜನಾಕ್ಷರದ ಕೊನೆಯಲ್ಲಿ ಸ್ವರವನ್ನು ಸೇರಿಸುವಂತಹದ್ದು ಕೇವಲ ಉಚ್ಚಾರಣೆಯ ಸೌಲಭ್ಯಕ್ಕಾಗಿ ಮಾತ್ರ ಅಂತ ಹೇಳಿದ್ದಾರೆ. ಹಕಾರಾದಿಷು ಅಕಾರ ಉಚ್ಚಾರಣಾರ್ಥ ಅಂತ ಹೇಳಿದ್ದೇವೆ. ಲಣ್ ಮಧ್ಯೆ ತು ಇತ್ ಸಂಜ್ಞಕ ಮಾಹೇಶ್ವರ ಸೂತ್ರದ ಕೊನೆಯಲ್ಲಿ ಅದನ್ನು ಹೇಳಿದ್ವಿ. ಅದರ ಪ್ರಕಾರ ಯು ಎಂಬುದು ಆದೇಶವಾಗಿ ಬಂತು ಈಕಾರದ ಸ್ಥಾನದಲ್ಲಿ. ಮುಂದೆ ಉಪಾಸ್ಯ ಅಂತ ಉಳಿತು. ಇವಾಗ ಇದನ್ನ ಒಟ್ಟು ಸೇರಿಸಿದರೆ ಸು ಧ್ಯು ಧನ ಚಿಹ್ನೆ ಉಪಾಸ್ಯ ಅಂತಾಯಿತು. ಇದನ್ನು ಪುನಃ ಒಟ್ಟು ಸೇರಿಸಿದರೆ ಸು ಧ್ಯು ಪಾಸ್ಯ ಅಂತ ರೂಪ ಸಿದ್ಧವಾಗುತ್ತೆ. ಅಲ್ಲಿಗೆ ಸುಧೀ ಧನಚಿಹ್ನಂ ಉಪಾಸ್ಯ ಸುಧ್ಯುಪಾಸ್ಯ ಅಂತ ರೂಪ ಆಗತ್ತೆ. ಇನ್ನೂ ಕೆಲವು ಸೂಕ್ಷ್ಮ ಪ್ರಕ್ರಿಯೆಗಳಿದೆ. ಅವುಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳಲಿಲ್ಲ. ಇದೇ ರೀತಿ ಸುಧ್ಯುಪಾಸ್ಯ ಅಂತ ಇದ್ದ ಹಾಗೆ ಉಳಿದ ಉದಾಹರಣೆಗಳನ್ನು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ತೋರಿಸಬೇಕು. ಮಧು ಧನಚಿಹ್ನಂ ಅರಿಹಿ ಅಂತ ಇದೆ. ಹೀಗಿರುವಾಗ ಮಧು ಎಂಬಲ್ಲಿ ಧ ಉ ಮಧು ಪ್ಲಸ್ ಅರಿಹಿ ಅಂತಿರುವಾಗ ಇಕೋ ಎಣಚಿ ಎಂಬ ಸೂತ್ರದ ಪ್ರಕಾರ ಇಕ್ವರ್ಣ ಇದೆ ಪೂರ್ವಪದದ ಕೊನೆಯಲ್ಲಿ. ಅದಕ್ಕೆ ಸ್ವರಾಕ್ಷರ ಅಚಿ ಅಂತ ಸ್ವರಾಕ್ಷರ ಆಕಾರ ಪರದಲ್ಲಿದೆ. ಆದ್ದರಿಂದ ವರ್ಣ ಆದೇಶವಾಗಿ ಬರುತ್ತೆ ಪೂರ್ವದಲ್ಲಿರುವಂತಹ ಅಕ್ಷರಕ್ಕೆ. ಉಕಾರಕ್ಕೆ ಅತ್ಯಂತ ಸಮೀಪ ಸ್ಥಾನೇ ಅಂತರತಮಃ ಎಂಬ ಸೂತ್ರದ ಪ್ರಕಾರ ಅತ್ಯಂತ ಸಮೀಪದ ವರ್ಣ ಆದೇಶವಾಗಿ ಬರಬೇಕು. ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಎಂಬ ಸೂತ್ರದ ಪ್ರಕಾರ ಅತ್ಯಂತ ಸಮೀಪದ ವರ್ಣ ಎನ್ನುವಂಥದ್ದು ಮಧ್ ವು ವಕಾರ ಎನ್ನುವುದು ಅತ್ಯಂತ ಸಮೀಪದ ವರ್ಣ. ಅರಿಹಿ ಇದನ್ನು ಒಟ್ಟು ಸೇರಿಸಿದರೆ ಮಧು ಪ್ಲಸ್ ಅರಿಹಿ ಒಟ್ಟಿಗೆ ಆಗುವಾಗ ಮಧ್ವರಿಹಿ ಅಂತ ರೂಪ ಆಗ್ತದೆ. ಮೊದಲನೇದು ಪೂರ್ವಪದದ ಕೊನೆಯಲ್ಲಿ ಇಕಾರ ಇರುವುದಕ್ಕೆ ಉದಾಹರಣೆ ಸುಧ್ಯುಪಾಸ್ಯ ಅಂತ. ಎರಡನೇದು ಮಧ್ವರಿಹಿ ಅನ್ನೋದು ಉಕಾರ ಇರುವುದಕ್ಕೆ ಉದಾಹರಣೆ. ಇಕೋ ಎಣಚಿ ಅಂತ ಹೇಳಿದ್ರಲ್ಲ, ಈ ಗಳಿಗೆ ವರ್ಣ ಬರ್ತದೆ ಅಂತ ಹೇಳಿದವಲ್ಲ, 4ಕ್ಕೆ 4 ಕೂಡ ಉದಾಹರಣೆ ತೋರಿಸ್ಬೇಕು. ಮಧ್ವರಿಹಿ ಅಂತ ಆಯಿತು. ಮೂರನೆಯ ಉದಾಹರಣೆ ಧಾತೃ ಧನಚಿಹ್ನಂ ಅಂಶಃ ಅಂತ ಒಂದು ಉದಾಹರಣೆ. ಧಾತೃ ಪ್ಲಸ್ ಅಂಶಃ ಅಂತ. ಇದರಲ್ಲಿ ಪೂರ್ವಪದದ ಕೊನೆಯಲ್ಲಿ ಧಾತ್ ಋ ಅಂತ ಇದೆ. ಅದಕ್ಕೆ ಮುಂದ್ಗಡೆ ಅಕಾರ ಪದದಲ್ಲಿದೆ. ಅದರಿಂದ ಇಕೋ ಎಣಚಿ ಎಂಬ ಸೂತ್ರದ ಪ್ರಕಾರ ಇಲ್ಲಿ ಸಂಧಿ ಬರ್ತದೆ ಎನ್ನುವುದು ತೀರ್ಮಾನವಾಯಿತು. ತೀರ್ಮಾನ ಆಗುವಾಗ
ಪೂರ್ವ ಪದದ ಕೊನೆಯಲ್ಲಿರುವಂತಹ ಋಕಾರಕ್ಕೆ ಅತ್ಯಂತ ಸಮೀಪದ ವರ್ಣ ಸದೃಶತಮ ವರ್ಣ ಯಾವುದು ಅಂತಂದರೆ ಋಟು ರಷಾಣ ಮೂರ್ಧ ಒಟ್ಟಿಗೆ ಹುಟ್ಟುವಂತಹ ವರ್ಣಗಳಲ್ಲಿ ರ ರೇಫ ಎಲ್ಲ ಒಟ್ಟಿಗೆ ಸೇರುತ್ತೆ. ಆದ್ದರಿಂದ ಋಕಾರದ ಸ್ಥಾನದಲ್ಲಿ ಧಾತ್ ಋದ ಬದಲಿಗೆ ರ ಅಂತ ಬಂತು, ರ ಅಂತ ಬಂತು. ಆಮೇಲೆ ಅಂಶಃ ಉಳ್ಕೊಂಡಿತ್ತು. ಒಟ್ಟು ಸೇರಿಸುವಾಗ ಧಾತ್ರಂಶಃ ಅಂತ ಧಾತ್ರಂಶಃ ಎಂಬ ರೂಪ ಸಿದ್ಧವಾಗುತ್ತೆ. ಧಾತೃ ಅಂಶಃ ಧಾತ್ ಋ ಅಂಶಃ ಧಾತ್ ಋ ಅಂಶಃ ಧಾತ್ರಂಶಃ ಅಂತ ರೂಪ ಸಿದ್ಧವಾಯಿತು. ಹಾಗೆ ಧಾತ್ರಂಶಃ ಮೂರನೇ ಉದಾಹರಣೆ ಆಯಿತು. ಲೃ ಧನಚಿಹ್ನಂ ಆಕೃತಿ ಅಂತ, ಲೃ ಪ್ಲಸ್ ಆಕೃತಿ ಅಂತ ಇದೆ. ಲೃ ಎಂಬುದು ಒಂದು ಪದ. ಇದಕ್ಕೆ ಎಣ್ಣು ವರ್ಣ ಆದೇಶವಾಗಿ ಬರುತ್ತೆ. ಮುಂದೆ ಸ್ವರಾಕ್ಷರ ಪದದಲ್ಲಿರೋದ್ರಿಂದ ಎಣ್ಣು ಬರ್ತದೆ. ಇಕೋ ಎಣಚಿ ಎಂಬ ಸೂತ್ರದ ಪ್ರಕಾರ ಎಣ್ಣು ವರ್ಣಗಳಲ್ಲಿ ಯಾವ ಗಳಲ್ಲಿ ಲೃಕ್ಕೆ ಅತ್ಯಂತ ಸಮೀಪದ ವರ್ಣ ಎನ್ನುವುದು ಲಕಾರ. ಲೃತು ಲಸಾನಾಂ ಮೂರ್ಧ ಅಂತ ಹೇಳಿದ್ದೇವೆ ನಾವು. ಅದರಿಂದ ಲಕಾರ ಬಂದರೆ ಲೃದ ಸ್ಥಾನದಲ್ಲಿ ಲ್ ಬಂದರೆ ಲ್ ಪ್ಲಸ್ ಆಕೃತಿ ಒಟ್ಟು ಸೇರಿಸುವಾಗ ಲಾಕೃತಿ ಅಂತ ರೂಪ ಸಿದ್ಧ ಆಗತ್ತೆ. ಲಾಕೃತಿ ಅಂತ. ಹೀಗೆ ಸುಧ್ಯುಪಾಸ್ಯ ಮಧ್ವರಿ ಧಾತ್ರಂಶಃ ಲಾಕೃತಿ ಎಂಬುದು ಎಣ್ ಸಂಧಿಗೆ 4 ಉದಾಹರಣೆ, 4 ಅಕ್ಷರಗಳಿಗೆ. ಪುನಃ ಒಮ್ಮೆ ನೋಡ್ಕೊಳ್ಳಿ. ಇದು ಅಚ್ ಸಂಧಿಯಲ್ಲಿ ನಾವು ವಿವರಿಸಿದ ಮೊದಲನೇ ಸಂಧಿ ಎಣ್ ಸಂಧಿ. ಎಣ್ ಸಂಧಿ ಅಂದರೆ ಯಾವ ರಲಗಳು ಆದೇಶವಾಗಿ ಬರುವಂತಹ ಸಂಧಿ ಅಂತ ಅರ್ಥ. ಇಕೋ ಎಣಚಿ ಎಂಬುದು ಪಾಣಿನಿಯ ಸೂತ್ರ 6ನೇ ಅಧ್ಯಾಯದ 1ನೇ ಪಾದದ 77ನೇ ಸೂತ್ರ. ಇಕಃ ಎಣ್ ಅಚಿ ಅಂತ 3 ಪದಗಳು ಇದರಲ್ಲಿದೆ. ಇಕ್ವರ್ಣಗಳ ಸ್ಥಾನದಲ್ಲಿ ಎಣ್ವರ್ಣ ಬರ್ತದೆ ಸ್ವರಾಕ್ಷರ ಪರದಲ್ಲಿ ಇರುವಾಗ ಅಂತ ಹೇಳಿದ್ದೇವೆ. ಸುಧಿ ಪ್ಲಸ್ ಉಪಾಸ್ಯ ಅಂತಿರುವಾಗ, ಸ್ವರಾಕ್ಷರ ಪರದಲ್ಲಿರುವಾಗ ಇಕ್ವರ್ಣದ ಸ್ಥಾನದಲ್ಲಿ ಎಣ್ಣು ಬರ್ತದೆ ಅಂತ ಹೇಳುವಾಗ ಪೂರ್ವ ಪದದಲ್ಲಿ 2 ವರ್ಣಗಳಿದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಎಂಬ ಸೂತ್ರ ವಿವರಿಸಿ ಹೇಳುತ್ತೆ. ತಸ್ಮಿನ್ ಇತಿ ನಿರ್ದಿಷ್ಟೇ ಸಪ್ತಮೀ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಅಂತ ಅದು ತಿಳಿಸ್ಕೊಡುತ್ತೆ. ಅದರಿಂದ ಸುಧಿ ಉಪಾಸ್ಯ ಸುಧ್ಯುಪಾಸ್ಯ ಅಂತ ಆಗತ್ತೆ. ಈಕಾರದ ಸ್ಥಾನದಲ್ಲಿ ಯಕಾರವೇ ಬರಬೇಕು ಎನ್ನುವುದಕ್ಕೆ ಸ್ಥಾನೇಂತರತಮಃ ಎಂಬ ಸೂತ್ರ ಅಲ್ಲಿ ಪ್ರಥಮ ಆದ್ಯತೆಯನ್ನು ಕೊಟ್ಟು ಬರ್ತದೆ. ಹಾಗೆ ಸುಧ್ಯುಪಾಸ್ಯ ಮಧ್ವರಿ ಧಾತ್ರಂಶಃ ಲಾಕೃತಿ ಎಂಬಂತಹ 4 ಉದಾಹರಣೆಗಳನ್ನು ಕೊಟ್ಟು ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಪಾಠದಲ್ಲಿ ಮತ್ತೆ ಪುನಃ ನಾವು ಸೇರೋಣ.